ರಾಷ್ಟ್ರ ರಕ್ಷಣಾ ಪಡೆಯ ಅಧ್ಯಕ್ಷ ಪುನೀತ್ ಕೆರೆಹಳ್ಳಿ ನಿನ್ನೆ ರಿಪಬ್ಲಿಕ್ ಕನ್ನಡದ ಜೊತೆ ಬಾಂಗ್ಲಾದೇಶದ ನಿವಾಸಿಗಳು ಅಕ್ರಮವಾಗಿ ಭಾರತದಲ್ಲಿ ಬೆಂಗಳೂರಿನಲ್ಲಿ ಕಗ್ಲಿಪುರದಲ್ಲಿ ನೆಲೆಸಿರುವಂತಹ ಜಾಗಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಯಾವ ಮಾರ್ಗದಲ್ಲಿ ಬಂದಿದ್ರು ಪೂರ್ಣ ಪ್ರಮಾಣದ ಮಾಹಿತಿ ಪುನೀತ್ ಕೆರೆಹಳ್ಳಿ ಹತ್ರ ಇದ್ದು ಒಂದಿಷ್ಟು ವಿಚಾರಗಳನ್ನ ಈಗ ನಿಮ್ಮನ್ನು ಕೇಳಬೇಕಾಗತ್ತೆ. ಒಂದು, ಸರ್ಕಾರಕ್ಕೆ ಕಣ್ತೆರೆಸುವಂಥ ಪ್ರಯತ್ನವನ್ನ ನೀವು ಮಾಡಿದ್ದೀರಾ, ನಾವು ಮಾಡಿದ್ದೀವಿ. ಆದರೂ ಕೂಡ ಅಕ್ರಮವಾಗಿ ಬಾಂಗ್ಲಾದೇಶದವರು ಇಲ್ಲ ಅಂತ ಇವತ್ತಿಗೂ ಸರ್ಕಾರ ಹೇಳ್ಕೊಂಡ್ ಬರ್ತಿದೆ. ಮೊದಲನೇದಾಗಿ ಅಲ್ಲಿ ಜನ ಇದ್ರು, ವಾಸ ಇದ್ರು, ಎಷ್ಟು ವರ್ಷದಿಂದ ಇದ್ರು, ಎಷ್ಟು ತಿಂಗಳಿಂದ ಇದ್ರು, ಅದನ್ನು ಬಿಟ್ಟು ಇನ್ನ ಉಳಿದಿರೋ ಜಾಗದಲ್ಲಿ ಎಲ್ಲೆಲ್ಲಿದ್ದಾರೆ, ಇದಿಷ್ಟು ಮಾಹಿತಿ ನಿಮ್ಗೆ ಇದ್ರೆ ತಿಳಿಸಿ. ನೋಡಿ, ಈಗ ಏನಾಗುತ್ತೆ, ನಾನು ಮಾಹಿತಿ ಮೊದಲೇ ಸೋರಿಕೆ ಮಾಡಿದ್ರೆ ಅಲ್ಲಿರ್ತಕ್ಕಂಥ ಪಟ್ಟಭದ್ರ ಹಿತಾಸಕ್ತಿಗಳು ಯಾರಿದ್ದಾರೆ ಅವರನ್ನು ರಕ್ಷಣೆ ಮಾಡ್ತಾ ಇರೋರು. ಈಗ ನಾವೆಲ್ಲ ಹೋಗೋದಕ್ಕೆ ಮುಂಚೆ ಗೊತ್ತಿದ್ರೆ ಆ 8 ಕುಟುಂಬವನ್ನು ಮತ್ತೊಂದು ಕಡೆ ಶಿಫ್ಟ್ ಮಾಡ್ತಿದ್ರು. ಹಾಗಾಗಿ ಎಲ್ಲಿದೆ ಅನ್ನೋದನ್ನು ಅಧಿಕೃತವಾಗಿ ಯಾರಾದರೂ ನಾವು ಇದನ್ನ ಕ್ರಮ ಜರುಗಿಸ್ತೀವಿ ಬನ್ನಿ ಅಂತ ಕರೆದ್ರೆ ಅವ್ರು ನನ್ನ ಜೊತೆಲಿ ಹೋಗಿ ತೋರಿಸ್ತೀನಿ. ನಾನೀಗ ಇದಕ್ಕೆ ಹಿಂದೆನೂ ಕೂಡ ಹೇಳಿದ್ವಿ, ಕಾರ್ಯಾಚರಣೆ ಖಂಡಿತವಾಗಿಯೂ ಮಾಡೋಣ ವಿತ್ ಎಲ್ಲ ಮಾಧ್ಯಮಗಳ ಸಹಕಾರವನ್ನು ತೆಗೆದುಕೊಂಡು. ಯಾಕೆಂತಂದರೆ ಇವತ್ತು ನಮ್ಮ ಜೊತೆ ನಾವು ನಂಬೋದಕ್ಕಿರ್ತಕ್ಕಂಥ ಕೆಲವು ಮಾಧ್ಯಮಗಳೇ ಬಿಟ್ಟರೆ, ಇವತ್ತು ಪೊಲೀಸ್ನವ್ರಿಗೆ ಮಾಹಿತಿ ಕೊಡ್ತೀವಿ, ಪೊಲೀಸ್ನವ್ರು ಹೋಗ್ತಾರೆ, ನೀವು ಇಲ್ಲಿಂದ ಶೆಡ್ ಖಾಲಿ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಬರ್ತಾರೆ. ಅದೇ ಶೆಡ್ನಲ್ಲಿ ನೀವು ಅದಕ್ಕೆ ಬೇಕಾಗಿರೋ ದಾಖಲೆಗಳನ್ನು ಅದೇ ಜಹಾಂಗೀರ್ ಅವರ ಮಡದಿ ಹೇಳಿರ್ತಕ್ಕಂಥ ಮಾತುಗಳನ್ನು ಕೇಳಬಹುದು. ನಿನ್ನೆ ಬಂದು ನನಗೆ ಹೇಳಿದ್ರು ಶೆಡ್ ಖಾಲಿ ಮಾಡಿ ಅಂತ. ಹಾಗಾದರೆ ಇವತ್ತು ನಾವು ಹೋಗಲಿಲ್ಲ, ನಿನ್ನೆ ನಾವೇನಾದರೂ ಮಾಧ್ಯಮಗಳು ನಾವು ಕನ್ನಡ ಎಲ್ಲ ನಾವು ಅಲ್ಲಿಗೆ ಹೋಗಲಿಲ್ಲ ಅಂದಿದ್ದಿದ್ರೆ ಇವತ್ತಿರ್ತಿರ್ಲಿಲ್ಲ, ಅವರು ಎಲ್ಲಿಗೆ ಹೋಗ್ತಿದ್ರು ಗೊತ್ತಿಲ್ಲ. ಹಾಗಾಗಿ ನಮಗೆ ನಿನ್ನೆ ಫೈನಲ್ ಅಂತ ಇತ್ತು, ನಾವಲ್ಲಿ ಸ್ಪಾಟಿಗೆ ಹೋಗಲೇಬೇಕಿತ್ತು, ಹೋಗಿದ್ವಿ. ಇನ್ನೂ ಮಾಹಿತಿಗಳು ಅಂಥದ್ದು ನೂರಾರು ಇದ್ದಾವೆ, ಒಂದೊಂದಾಗಿ ನಾವು ಅದನ್ನು ಕಾರ್ಯಾಚರಣೆ ಮಾಡ್ತೀವಿ. ಮಾಹಿತಿ ಕೇಳೋದಾದರೆ ಖಂಡಿತವಾಗಿಯೂ ಈ ರೀತಿ ಇರೋದು ತಪ್ಪು ಅಂತ ಸರ್ಕಾರಕ್ಕೆ ಅನಿಸಿದರೆ, ಇನ್ವಾದರೂ ಈ ರೀತಿ ಇರೋ ತಪ್ಪು, ಇವ್ರುಗಳನ್ನು ನಾವು ಡಿಟೆನ್ಷನ್ ಸೆಂಟ್ರಿಗೆ ಹಾಕಬೇಕು, ಇವರನ್ನು FRROಗೆ ತಲುಪಿಸ್ಬೇಕು ಅನ್ನೋ ಕನಿಷ್ಠ ಸೌಜನ್ಯನಾದರೂ ನಿಮಗಿದ್ರೆ, ಕನ್ನಡಿಗರ ರಕ್ಷಣೆಗೆ ನಾವು ಇದ್ದೀವಿ ಅಂತ ಸರ್ಕಾರ ಅನ್ನೋದಾದರೆ, ಈಗಲೂ ಪುನೀತ್ ಕೆರೆಹಳ್ಳಿಯನ್ನು ನೀವು ಎಲ್ಲಿಗೆ ಕರೆದ್ರೂ ಬರ್ತೀನಿ. ನೀವು ಬರೀ ನಮ್ಮನ್ನು ಕರ್ಕೊಂಡೋಗಿ ಪರಪ್ಪನಗ್ರಹಾರ ಹಾಕೋದು ಒಂದೇ ಕಲ್ತ್ಕೊಂಡಿದ್ದೀರಾ ಅನ್ಸುತ್ತೆ. ಎಲ್ಲರೂ ಸಿಕ್ಕಿದ್ರೆ ಯಾಕೆ ಪುನೀತ್, ಏನಿದು, ಏನು ವ್ಯವಸ್ಥೆ ಅಂತ ಕೇಳೋದಕ್ಕೆ ಪೇಷನ್ಸು ಯಾರಿಗೂ ಇರಲ್ಲ. ಏನಾದರೂ ಇದ್ದರೆ ಅರೆಸ್ಟ್ ಮಾಡು, ಜೈಲ್ಗೆ ಹಾಕು. ಇಷ್ಟನ್ನು ಬಿಟ್ಬಿಟ್ಟು ಮಾಹಿತಿ ಕೇಳಿ, ನಾನೇ ಕೊಡ್ತೀನಿ, ನಾನೇ ಖುದ್ದು ನಿಮ್ಮ ಆಫೀಸರ್ಸ್ಗಳನ್ನು ಕರ್ಕೊಂಡು ಹೋಗ್ತೀವಿ, ಬನ್ನಿ ಮಾಧ್ಯಮಗಳ ಜೊತೆಗೆ ಹೋಗೋಣ, ಕುತ್ಕೊಳ್ಳೋಣ, ತೋರಿಸಿ, ನೀವೇ ಹೇಳಿ, ಅವ್ರ ಮಾತುಗಳನ್ನು ಕೇಳಿ. ಅಲ್ಲಿರೋನಿಗೆ ಬಾಂಗ್ಲಾ ಬರುತ್ತಂತೆ, ಹಿಂದಿ ಬರೋದಿಲ್ವಂತೆ, ಅವ್ನು ಹೇಳ್ತಾನೆ ನಾನು ಬಾಂಗ್ಲಾ ಅಲ್ಲ ಅಂತ. ಮತ್ತು ಕರ್ನಾಟಕದಲ್ಲಿ ಏನಾದರೂ ಬಾಂಗ್ಲಾ ಕಲಿಸುವಂಥ ಯೂನಿವರ್ಸಿಟಿಗಳಿದಾವ ಗೊತ್ತಿಲ್ಲ ನನಗೆ. ಹಂಗಾಗಿ ಮಾಹಿತಿ 100ಕ್ಕೆ 100 ಅನೇಕ ಕಡೆ ಇದೆ, ವಿತ್ ಲೊಕೇಶನ್ ಸಮೇತ ಇದೆ. ದಯವಿಟ್ಟು ಯಾರಾದರೂ ಗೃಹ ಮಂತ್ರಿಗಳು ನಿಮ್ಮ ತಂಡವನ್ನು ನೀವು ಕಳಿಸ್ಕೊಡ್ಬೇಡಿ, ನಮ್ಮನ್ನು ಕರೀರಿ, ನಾವೇ ಬರ್ತೀವಿ, ದಾಖಲೆಗಳ ಸಮೇತ ನಿಮ್ಮ ಮುಂದೆ ಇಡ್ತೀವಿ, ಎಲ್ಲೆಲ್ಲಿದ್ದಾರೆ ಅಂತ. ನಿಮ್ಮ ಕೈಲಾದರೆ ಅದಕ್ಕೆ ಕ್ರಮ ಜರುಗಿಸಿ. ಪುನೀತ್ ಕೆರೆಹಳ್ಳಿ ಪ್ರಕಾರ ಬೆಂಗಳೂರಿನಲ್ಲಿ ಈ ಥರ ಬಾಂಗ್ಲಾದೇಶಿಗಳು ಇನ್ನೊಂದಿಷ್ಟು ಜನ ಇದ್ದಾರೆ, ಅವ್ರ ಜಾಗಗಳು ನಿಮ್ಗೆ ಗೊತ್ತಿದೆ. ಇಷ್ಟಲ್ಲ, ಇನ್ನೊಂದು ಲಕ್ಷ ಅಲ್ಲ, ಅನೇಕ ಲಕ್ಷ ಇದ್ದಾರೆ. ಟೆಂಟ್ಗಳು ಹಾಕ್ಕೊಟ್ಟಿದ್ದಾರೆ. ಈಗ ಎಲ್ಲೋ ಬಾಡಿಗೆ ರೆಂಟ್ ಸಿಗುತ್ತೆ ಅಂತ ಹೇಳಿ ಅವರು ಈಗ ಏನಾಗಿದೆ, ವೇಸ್ಟೇಜು ಇದನ್ನು ಆಯೋದು, ಸ್ಕ್ರ್ಯಾಪ್ನ ಆಯೋದು ಅಂತ. ಅದರಲ್ಲಿ ನೀವು ಕುಡಿದು ಬಿಸಾಕಿದ ಅಲ್ಯೂಮಿನಿಯಂ ಕುಡಿದು ಬಿಸಾಕಿದ ಟಿನ್ನಿಗೆ ವ್ಯಾಲ್ಯೂ ಎಷ್ಟಿದೆ ಅಂತ ನಿಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಅದನ್ನೆಲ್ಲ ಸಂಗ್ರಹಿಸಿ ಅದೊಂದು ದೊಡ್ಡ ವ್ಯವಹಾರದ ವ್ಯೂಹ ಆಗಿದೆ. ಅಲ್ಲಿಂದ ಅವ್ರು ಮಾಡ್ತಾರೆ, ಮನೆ ಬಾಗಿಲಿಗೆ ಬಂದು ಕಸ ಹಾಯ್ತಾರೆ. ಯಾರು ಕಸ ಹಾಯಕ್ಕೆ ಪರ್ಮಿಷನ್ ಕೊಟ್ಟಿದ್ದು? ಮತ್ತು ಇನ್ನೊಂದು, ಈ 2 ಸ್ಟ್ರೋಕ್ ಆಟೋಗಳನ್ನು ನಿಷೇಧ ಮಾಡಿದ್ದಾರೆ. ಆದರೆ ಅವ್ರ ಹತ್ರ ಅದೇ 2 ಸ್ಟ್ರೋಕ್ ಪ್ಯಾಸೆಂಜರ್ ಆಟೋಗಳು ಮಾಡಿಫೈ ಮಾಡಿ ಅದನ್ನು ಅವರಲ್ಲಿ ಲಗೇಜ್ ಆಟೋಗಳಾಗಿ ಅದನ್ನು ಮಾಡಿಫೈ ಮಾಡ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಆಟೋದವರು ಮೀಟ್ರ್ ಇಲ್ಲ ಅಂದ್ರೆ ಹಿಡಿತೀರಿ, ಡ್ರೆಸ್ ಇಲ್ಲ ಅಂದ್ರೆ ಹಿಡಿತೀರಿ, ನಂಬರು ಅವು ಇವು FC ಹಿಡಿತೀರಿ ಗಾಡಿಗಳನ್ನು. ಇಲ್ಲಿರ್ತಕ್ಕಂಥ ಕನ್ನಡಿಗರ ಪ್ಯಾಸೆಂಜರ್ ಆಟೋ ಹಿಡಿಯೋ ನಿಮಗೆ ಅದೇ ಪ್ಯಾಸೆಂಜರ್ ಆಟೋಗಳನ್ನು ಮಾಡಿಫೈ ಮಾಡಿಸಿ ಕಸದ ಗಾಡಿ ಮಾಡ್ಕೊಂಡು, ನಾವೀಗ ನಿನ್ನೆ ಏನು ಕಾರ್ಯಾಚರಣೆಗೆ ಹೋಗಿದ್ವಿ, ನಿನ್ನೆ ನಾವು ಮಾಡಿದ ಕಾರ್ಯಾಚರಣೆಗೆ ಹೋದಂಥದ್ದನ್ನು ನೀವು ಗಮನಿಸಿದ್ರೆ, ನಾವು ಪೊಲೀಸ್ ಸ್ಟೇಷನ್ ಮುಂದೆನೇ ಹೋಗಬೇಕು. ಬೆಂಗಳೂರಿನಿಂದ ಬರುವಂತಹ ಇಷ್ಟು ಆಟೋಗಳು, ನಿನ್ನೆ ಏನಲ್ಲಿ ನಿಂತಿದ್ವಿ 10-15 ಆಟೋಗಳು, ಆ ಎಲ್ಲ ಆಟೋಗಳು ಕಗ್ಲಿಪುರ ಠಾಣೆಯ ಮುಂಭಾಗದಲ್ಲೇ ಹೋಗಿ ಅಲ್ಲಿಗೆ ಹೋಗಬೇಕೇ ಹೊರತು ಹಾರ್ಕೊಂಡು ಹೋಗೋದಕ್ಕೆ ಅವಕ್ಕೆ ರೆಕ್ಕೆಗಳಿಲ್ಲ. ಹಾಗಾದರೆ ನಿಮ್ಮ ಕಣ್ಣಿಗೆ ಅವು ಕಾಣಿಸ್ಲಿಲ್ವಾ? ನಾವು ಹೋಗ್ಬೇಕಾದ್ರೆ ನಮ್ಮ ಮುಂದೆ ಹೋಗ್ತಾ ಇತ್ತು ಒಂದು ಗಾಡಿ, ಆ ಗಾಡಿ ಅಲ್ಲಿದೆ. ಹಾಗಾದರೆ ನೀವು ತಡೆಯುವ ಪ್ರಯತ್ನವನ್ನು ಯಾಕೆ ಮಾಡಲಿಲ್ಲ? ಆಲಸ್ಯವ ಅಥವಾ ನಿಮ್ಮನ್ನು ಯಾರಾದರೂ ಹಿಡ್ದಿದ್ದಾರ ಮೇಲೆ? ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಈ ಪ್ರಕರಣ, ಇದು ಜಾಲ ಏನಿದೆ, ಇದು ಬಹಳ ದೊಡ್ಡ ಜಾಲ ಇದೆ.
ಇದ್ರ ಹಿಂದೆ ಬಹಳ ದೊಡ್ಡ ಶಕ್ತಿ ಇದೆ. ದಯವಿಟ್ಟು ಈ ದುಷ್ಟಶಕ್ತಿಗಳ ದಮನ ಆಗಬೇಕು ಅಂತಂದರೆ ನಿಜವಾಗ್ಲೂ ನಾಡಿನ ರಕ್ಷಣೆಗಾಗಿ, ಕನ್ನಡಿಗರ ರಕ್ಷಣೆಗಾಗಿ ಇವ್ರು ನಿಲ್ಲೋದಾದರೆ ಅಷ್ಟು ಮಾಹಿತಿಗಳನ್ನು ನಾನು ಕೊಡ್ತೇನೆ. ಅವ್ರನ್ನು ರೆಡಿ ಇದ್ದರೆ ಅವ್ರು ಮಾಡಲಿ. ಇಲ್ಲ ಆರ್ ಕನ್ನಡ ಇದೆಯಲ್ಲ, ಯಾರಿಲ್ಲ ಅಂತ ಅಂದರು ಆರ್ ಕನ್ನಡದವ್ರು ಎಂತೂ ಕಾರ್ಯಾಚರಣೆಗೆ ಬಂದೇ ಬರ್ತಾರೆ, ಅವ್ರು ಮುಂದೆ ನಿಂತ್ಕೊಳ್ತಾರೆ. ಧೈರ್ಯದಿಂದ ಇಂತಹ ಅಕ್ರಮ ನುಸುಳುಕೋರರ ಆ ಅಡ್ಡಗಳಿಗೆ ನುಗ್ಗುವ ಧೈರ್ಯವನ್ನು ಆರ್ ಕನ್ನಡ ಪ್ರದರ್ಶಿಸಿದ್ದು ನಿಜಕ್ಕೂ ನಾವು ಅನೇಕರಿಗೆ ಕೇಳ್ಕೊಂಡ್ವಿ. ಎಲ್ಲರೂ ಕೂಡ ಯಾವ ಯಾವ ವಿಚಾರಕ್ಕಾಗಲ್ಲ ಅಂದರೂ ಗೊತ್ತಿಲ್ಲ, ಆದರೆ ಆರ್ ಕನ್ನಡ ನಾವು ತಿಳಿಸಿದ್ದ ಕೇವಲ ಅದು ನನ್ನ ಕೆಲಸ, ರಾಷ್ಟ್ರದ ಕೆಲಸ ಅಂತ ಹೇಳಿ ಇಡೀ ಕಾರ್ಯಾಚರಣೆದ ನೇತೃತ್ವವನ್ನು ವಹಿಸ್ಕೊಂಡು ಮಾಡಿದ್ದು ನಿಜಕ್ಕೂ ನಾವು ಆರ್ ಕನ್ನಡಕ್ಕೆ ತುಂಬ ಧನ್ಯವಾದವನ್ನು ಹೇಳ್ತೇವೆ. ನಾವು ಹೇಳ್ತೇವೆ ಇನ್ನು ಮುಂದೆ ಆರ್ ಕನ್ನಡದ ಮುಂದಾಳತ್ವದಲ್ಲಿ ಎಲ್ಲ ಅಕ್ರಮ ಅಡ್ಡೆಗಳ ಮೇಲೆ ನಾವು ಇದನ್ನು ಮಾಡ್ತೇವೆ. ನಾವು ಕಾನೂನಾತ್ಮಕವಾಗಿ ನಾವು ಪೊಲೀಸ್ನ ಕರ್ಕೊಂಡು ಹೋಗ್ತೀವಿ. ನಾವು ಮಾಧ್ಯಮ ಬಂದು ನಿಂತಾಗ ಪೊಲೀಸ್ನವ್ರು ಬರಲೇಬೇಕಾಗತ್ತೆ. ನಾವು ಬಂದ ಮೇಲೆ ನೀವು ಮಾಡೋದು ಬೇಡ, ನೀವು ಮುಂದಾಳತ್ವ ವಹಿಸ್ಕೊಳ್ಳಿ, ನಾವು ಹಿಂದಕ್ಕಿರ್ತೀವಿ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಯಾಕೆ ಈ ಬಾಂಗ್ಲಾದೇಶದವರು ಕರ್ನಾಟಕವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ, ಬೆಂಗಳೂರನ್ನ ಆಯ್ಕೆ ಮಾಡ್ಕೊಳ್ತಾರೆ? ರಾಜ್ಯದ ಅದರಲ್ಲೂ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಇವರು ನುಸುಳ್ತಾ ಇದ್ದಾರೆ, ಬೇರೆ ಎಲ್ಲೂ ಕೂಡ ಹೋಗ್ತಿಲ್ಲ. ಬೇರೆ ಕಡೆ ಹೋದರೂ ಕೂಡ ಒಂದಿಷ್ಟು ತಿಂಗಳಲ್ಲಿರ್ತಾರೆ, 2 ರಿಂದ 3 ತಿಂಗಳಲ್ಲಿರ್ತಾರೆ, ಎಲ್ಲ ವಾಪಸ್ ಕರ್ನಾಟಕಕ್ಕೆ ಬರ್ತಿದ್ದಾರೆ. ಲೋಪ ಎಲ್ಲಿದೆ ಅನ್ನಿಸ್ತಾ ಇದೆ? ಇರೋ ಕಡೆ ಮಾತ್ರ ಹೋಗುತ್ತೆ. ಹಾಗೆ ಈ ಅಕ್ರಮ ಮುಸಲ್ಮಾನರು ಅವ್ರಿಗೆ ಎಲ್ಲಿ ರಕ್ಷಣೆ ಸಿಗುತ್ತೋ ಅಂತಹ ಸರ್ಕಾರ ಇರೋ ಕಡೆ ಅವ್ರು ಹೋಗ್ತಾರೆ. ಆಮೇಲೆ ಈ UNHCR ಅನ್ನೋ ಒಂದು ಸಂಸ್ಥೆ ಇದೆ, ಇದು ಈ ದೇವಸ್ಥಾನದ ಮುಂದೆ ಪ್ರಸಾದ ಹಂಚೋ ರೀತಿಯಲ್ಲಿ ಕಾರ್ಡ್ಗಳನ್ನು ಹಂಚುತ್ತಾ ಇದೆ. ಅವ್ರು ಎಲ್ಲಿಂದ ಬಂದರು ವೆರಿಫೈ ಮಾಡಲ್ಲ, ಯಾರೋ ಏನೋ ಮಾಹಿತಿ ಕೊಡ್ತಾರೆ, ಅದ್ರ ಮೇಲೆ UNHCRನ ಕೊಡ್ತಾರೆ. ಈ UNHCR ಕಾರ್ಡ್ ಏನಿದೆ ಇದು ಮಾನ್ಯ ಅಲ್ಲ, ಭಾರತ ಸರ್ಕಾರ ಇದಕ್ಕೆ ಸಹಿ ಹಾಕಿಲ್ಲ. ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೂಡ ಹೇಳಿದ್ರು, ಇದೇನು ಒಳ್ಳೆ ಶಾಪ್ಗಳನ್ನ ಹಂಚದಂಗೆ ಹಂಚುತ್ತಾ ಇದ್ದೀರಾ, ನೀವೇನು UNHCR ಶಾಪ್ಗಳನ್ನು ಮಾಡ್ತಾ ಇದ್ದೀರಾ, ಯಾಕೆ ಈ ರೀತಿ ಹಂಚುತ್ತಾ ಇದ್ದೀರಾ, ಯಾವುದೇ ವೆರಿಫಿಕೇಶನ್ ಕರೆಕ್ಟಾಗಿ ಮಾಡಲ್ಲ, ಕಾರ್ಡ್ ಕೊಟ್ಬಿಡ್ತೀರಾ. ಇನ್ನೂ ಒಂದು ಪೊಲೀಸ್ನವರಿಗೆ UNHCR ಕಾರ್ಡು ಮಾನ್ಯವೋ ಅಮಾನ್ಯವೋ ಅನ್ನುವ ಮಾಹಿತಿಯೇ ಇಲ್ಲ. ನಾನು ಮೊನ್ನೆ ಒಬ್ಬ ಜಹಾಂಗೀರ್ ಅನ್ನೋ ವ್ಯಕ್ತಿಯನ್ನು ಚೆನ್ನಮ್ಮನ ಅಚ್ಚುಕಟ್ಟು ಠಾಣೆಯಲ್ಲಿ ಹಿಡಿದು ಕೊಟ್ಟರೆ ಅವ್ರು ಹೇಳ್ತಾರೆ ಅವ್ರ ಹತ್ರ UNHCR ಕಾರ್ಡ್ ಇದೆ. UNHCR ಕಾರ್ಡ್ನ ನೀವು ಒಪ್ತೀರಾ ಒಪ್ಪಲ್ವಾ ಅನ್ನೋದು ಪೊಲೀಸ್ನವ್ರಿಗೂ ಕೂಡ ಮಾಹಿತಿ ಇಲ್ಲ. ಹೀಗೆ ಮತ್ತು ಇನ್ನೊಂದೇನಾಗಿದೆ, ಇಲ್ಲಿ ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಈ ಯಾವ್ಯಾವ ಕಾಂಗ್ರೆಸ್ ಸರ್ಕಾರ ಮತ್ತೆ ಇರ್ತಕ್ಕಂಥ ಈ ಕರ್ನಾಟಕದಲ್ಲಿ ಯಾಕಿದ್ದಾರೆ ಅನ್ನೋದಾದರೆ, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಅವರ ವಿರುದ್ಧ ಮೃದು ಧೋರಣೆಯನ್ನು ತೋರಿಸುತ್ತೆ, ತುಂಬ ಮೃದು ಧೋರಣೆಯನ್ನು ತೋರಿಸುತ್ತೆ. ಈಗಲೂ ಕೂಡ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ನಾನು ಹೇಳ್ತೀನಿ, ಬಾಂಗ್ಲಾದಿಂದನೋ ಮತ್ಯಾವುದೋ ದೇಶದಿಂದನೋ ಭಾರತಕ್ಕೆ ಬರೋದು ತುಂಬ ಸುಲಭ, ಆದರೆ ಭಾರತದಿಂದ ಅವ್ರನ್ನ ಆಚೆಗೆ ಹಾಕೋದು ಬಹಳ ಕಷ್ಟ. ಯಾಕೆ ಅಂತ ಅಂದರೆ ಆ ದೃಢತೆ ಇಲ್ಲಿರ್ತಕ್ಕಂಥ ಯಾವ ಸರ್ಕಾರಕ್ಕೂ ಇಲ್ಲ. ಭಾರತ ಸರ್ಕಾರವಾಗ್ಬೋದು, ಕರ್ನಾಟಕ ಸರ್ಕಾರ ಆಗ್ಬೋದು. ನೀವು ತುಂಬ ಅವ್ರನ್ನ UNHCR ಕಾರ್ಡನ್ನು ಈಗ ಹೋಗಿ ಕೇಳಿ, ನೀವು ಆ ಸಂಸ್ಥೆ ಎಷ್ಟು ಜನಕ್ಕೆ ಕಾರ್ಡ್ ಕೊಟ್ಟಿದೆ, ಎಷ್ಟು ಲಕ್ಷ ಜನಕ್ಕೆ ಕಾರ್ಡ್ ಕೊಟ್ಟಿದೆ, ಅವರೆಲ್ಲ ಎಲ್ಲೆಲ್ಲಿದ್ದಾರೆ, ಕರ್ಕೊಬಂದು ನಿಲ್ಲಿಸೋ ತಾಕತ್ತು UNHCRಗಿದೆಯಾ? ನಾನು ಓಪನ್ನಾಗಿ ಕೇಳ್ತೀನಿ, ನೀವು ಕಾರ್ಡ್ ಕೊಟ್ಟಿದ್ದೀರಿ ಅಲ್ಲ, ತಾಕತ್ತಿದ್ರೆ ಕರ್ಕೊಬಂದು ನಿಲ್ಲಿಸಿ, ಅವ್ರು ಎಲ್ಲೆಲ್ಲಿದ್ದಾರೆ ಹುಡ್ಕೋದಕ್ಕೆ ನಿಮ್ಮ ಕೈಲಾಗೋದಿಲ್ಲ. ಅಲ್ಲೆಲ್ಲಿಂದ ನಾವು ಬಾಂಗ್ಲಾದಿಂದ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊತಾರೆ, ತಗೊಬರ್ತಾರೆ, ಇಲ್ಲಿ ಬಿಡ್ತಾರೆ, ಅವ್ನು ವಾಪಸ್ ಬಾಂಗ್ಲಾಗೆ ಓಡೋಯ್ತಾನೆ. ಇಲ್ಲಿ ಆ ಹೆಣ್ಮಕ್ಳು ಅವ್ನು ಹುಟ್ಟಿಸಿದ ಮಕ್ಳನ್ನ ಸಾಕೋದು ನಮ್ಮ ಹಣೆ ಬರವಾ? ನಮ್ಮ ಮನೆಗಳಿಗೆ ರೈತರು ಒಂದು ಮೋಟ್ರಿಗೆ ಕರೆಂಟ್ ಹಾಕೊತೀವಿ ಅಂದರೆ ಬಿಡೋದಿಲ್ಲ, ಓಡೋಗಿ ಲೈಟ್ ಕಿತ್ತು ಬರ್ತೀರಾ. ಇಲ್ಲಿ ಎಲ್ಲೋ ದೇವಸ್ಥಾನಕ್ಕೆ ಕರೆಂಟ್ ಹೇಳ್ಕೊಂಡಿದ್ರೆ ಬಂದು ಕಿತ್ತಾಕ್ತೀರಿ. ಇವತ್ತು ನಮ್ಮ ನಾಗರಿಕಟ್ಟೆಗೆ ಕರೆಂಟ್ ಕೊಟ್ಟಿಲ್ಲ, ಕೇಳಿದ್ರೆ ದಾಖಲೆ ಬೇಕು ಅಂತೀರಿ. ಅಲ್ಲಿ ಅಷ್ಟು ಜನ 8 ಕುಟುಂಬಗಳು ಕರೆಂಟ್ ಹೇಳ್ಕೊಂಡಿದ್ವಲ್ಲ, ಮೈಕ್ಗಳು ಇಟ್ಕೊಂಡಿದ್ರಲ್ಲ, ಸ್ಪೀಕರ್ಗಳು ಇಟ್ಕೊಂಡಿದ್ರಲ್ಲ, TVಗಳು ಇಟ್ಕೊಂಡಿದ್ರಲ್ಲ, ಎಲ್ಲಿಂದ ಬಂತು ಅವರಿಗೆ ಕರೆಂಟು? ಯಾಕೆ ಅಲ್ಲಿ ಇರಲಿಲ್ಲ? ಯಾಕೆ ಅಂದರೆ ಇದು ಆಡಳಿತ, ಇಲ್ಲಿರ್ತಕ್ಕಂಥ ಸರ್ಕಾರ ಮೃದು ಧೋರಣೆಯನ್ನು ತೋರಿಸುತ್ತೆ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮೃದು ಧೋರಣೆಯನ್ನು ತೋರಿಸ್ತಾರೆ. ಅದಕ್ಕಾಗಿ ಅವರಿಗೆ ಸೇಫ್ಟಿ ಎಲ್ಲಿ ಅಂದರೆ, ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತೋ ಅಲ್ಲಿಗೆ ಬಂದು ಅವರು ನೆಲೆಸಿರ್ತಾರೆ. ಇವರು ಯಾವ ಸರ್ಕಾರ ಇದ್ದಾಗ ಅಥವಾ ಯಾವ ರೀತಿ ಒಳಗಡೆ ಬಂದರು ಅನ್ನೋದನ್ನು ಕೂಡ NIA ತನಿಖೆ ಕೊಡಬೇಕು. ಇದು ಕೇವಲ ವಲಸಿಗರು ಅನ್ನೋ ಮಾತ್ರ ಅಲ್ಲ, ಇವರೇನು ಕೆಲಸ ಮಾಡ್ತಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಇವರಿಗೆ ಕಾರ್ಡ್ ಮಾಡಿಸ್ಕೊಟ್ಟವ್ರು ಯಾರು ಹೇಳ್ತಾರೆ, ಅವರೇ ಅಧಿಕೃತವಾಗಿ ಹೇಳ್ತಾರೆ 25,000 ಕೊಟ್ಟರೆ ಬಾರ್ಡರ್ ಕ್ರಾಸ್ ಮಾಡಿಸ್ತಾರೆ ಅಂತ. ಹಾಗಾದರೆ NIA ತಾನೇ ತನಿಖೆ ಮಾಡಬೇಕು, ಇದನ್ನು NIA ತನಿಖೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ರಾಜ್ಯ ಸರ್ಕಾರವೇ NIAಗೆ ವಹಿಸ್ಬೇಕು, ಇದನ್ನು ನಿಮ್ಮ ಸುಪರ್ದಿಗೆ ಬರಲ್ಲ, ಇದು ನೀವು ವಹಿಸಬೇಕು, ಇಂಥವ್ರು ಇದ್ದಾರೆ ಅಂತ ಹೇಳಿ. ದಯವಿಟ್ಟು ನಾನು ಕೇಳ್ಕೊಳ್ತೀನಿ, ಈಗಲಾದರೂ ರಾಷ್ಟ್ರದ ಭದ್ರತೆ ವಿಚಾರದಲ್ಲಿ ರಾಜಕೀಯವನ್ನು ಪಕ್ಕಕ್ಕಿಟ್ಟು ಈ ವಿಚಾರದಲ್ಲಿ ಗೃಹ ಮಂತ್ರಿಗಳು ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತ ಭಾವಿಸಿದ್ದೀನಿ. ಪ್ರಮುಖವಾಗಿ ಪುನೀತ್ ಕೆರಳಿರವರ ಮಾತಿನ ಅಂಶವನ್ನು ನಾವು ನೋಡೋದಾಯ್ತು ಅಂದರೆ, ಈ ಒಂದು ವಿಚಾರ ಕೇವಲ ಹ್ಯಾಂಡ್ಲರ್ಗಳಲ್ಲ, ಕೇವಲ ದಲ್ಲಾಳಿಗಳಲ್ಲ, ಇದು ವ್ಯವಸ್ಥಿತವಾದ ಷಡ್ಯಂತ್ರ ಆಗಿರೋದ್ರಿಂದ ಇದನ್ನು NIAಗೆ ಖಂಡಿತವಾಗಿಯೂ ಸರ್ಕಾರ ವಹಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಸರ್ಕಾರದ ಮುಂದೆ ಇಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್
ರಾಘು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.